ಫೆಬ್ರವರಿ 19ರಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಶ್ರೀ ಸಂತ ಸೇವಾಲಾಲ ಜಯಂತಿ ಭವ್ಯ ಮೆರವಣಿಗೆ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಜೊತೆಗೆ ಶ್ರೀ ಸಂತ ಸೇವಾಲಾಲ ಜಯಂತಿ ಆಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಬಾರಿಯ ವಿಶೇಷ ಜಯಂತಿ ಜೊತೆಗೆ ಮತಾಂತರದ ವಿರುದ್ಧ ನಾವು ಹೋರಾಟ ಮಾಡುತ್ತಾ ಬಂದಿದ್ದು, ಈ ಬಾರಿ ಡೊಂಗಿ ಬಾಬಾಗಳ ವಿರುದ್ಧ ಹೋರಾಟ ಮಾಡಲಾಗುತ್ತಿದೆ. ನಗರದ ಆಶ್ರಯ ಕಾಲೋನಿಯ ನರಸಾಪುರ ಆಶ್ರಯ ಬಡಾವಣೆಗಳಲ್ಲಿ ಈ ಬಾಬಾಗಳು ವಾಸವಿದ್ದು, ತಮ್ಮ ಧರ್ಮದ ಗುರುಗಳನ್ನ ಬಿಟ್ಟು ಅನ್ಯ ಹಿಂದೂ ಧರ್ಮದ ದೇವರ ಭಾವಚಿತ್ರಗಳ ಮುಖಾಂತರ ಬಂದ ಭಕ್ತರಿಗೆ ದೇವರು ಹೇಳುವ ಕೆಲಸದಲ್ಲಿ ತೊಡಗಿದ್ದಾರೆ ಎಂದು ಶ್ರೀರಾಮಸೇನಾ ಹಾಗೂ ಶಿವರಾಮಕೃಷ್ಣ ಸೇವಾ ಟ್ರಸ್ಟ್ ಗದಗ ಜಿಲ್ಲಾಧ್ಯಕ್ಷ ರಾಜು ಖಾನಪ್ಪನವರ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ ರೋಕಡೆ, ಪರಮೇಶ್ ನಾಯಕ್, ವಿರೂಪಾಕ್ಷಪ್ಪ ಹೆಬ್ಬಳ್ಳಿ, ಜಗದೀಶ್ ಪೂಜಾರ, ಸತೀಶ್ ಕುಂಬಾರ, ಈರಣ್ಣ ಹೆಬಸೂರ, ಕಿರಣ ಹಿರೇಮಠ, ರಾಜು ಗದ್ದಿ, ಸುರೇಶ ಹೆಬಸೂರ, ವೆಂಕಟೇಶ ದೊಡ್ಡಮನಿ, ವಿಶಾಲ ಗೋಕಾವಿ ಸೇರಿದಂತೆ ಇತರರಿದ್ದರು. ವೇದಿಕೆ ಮೇಲಿದ್ದವರಿಗೆ ಮತ್ತು ತಮಗೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಈ ವರ್ಷ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಸಮಿತಿಯ ಕಮಿಟಿಯವರು ಮೊನ್ನೆ ನಮ್ಮ ಪರಮೇಶ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಮಾಡೋದಷ್ಟೇ ಅಲ್ಲ, ಈ ಸತ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಕೂಡ ಜೋಡಿಸ್ಕೊಂಡು ಮಾಡೋಣ ಅಂಥೇಳಿ ಈ ವರ್ಷ ನಿರ್ಣಯ ತಗೊಂಡು, ಈ ವರ್ಷ ನಾವು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಾವು ನಿರ್ಣಯ ಮಾಡಿವಿ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಎರಡೂ ಮಹಾಪುರುಷರ ಜಯಂತಿ ಇರೋದ್ರಿಂದ ಒಂದು ಭೀತಿ ಪತ್ರವನ್ನು ಜನರಿಗೆ ಜಾಗೃತಿಗಾಗಲಿ ಅಂತ ಅನ್ನೋದಕ್ಕೋಸ್ಕರ ಆ ಭೀತಿ ಪತ್ರ ಬಿಡುಗಡೆಗೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ. ಮತ್ತು ಈ ಜಯಂತಿ ಉದ್ದೇಶ ಏನಂದ್ರೆ, ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ಬೇಕು, ಸಮಾಜವನ್ನು ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ವರ್ಷದ ವರ್ಷ ಒಂದೊಂದು ಏಮ್ ಇಟ್ಕೊತೀವಿ ನಾವು. ಈ ಒಂದು 4-5 ವರ್ಷದಿಂದ ನಾವು ಈ ಮತಾಂತರ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ. ಸಾಕಷ್ಟು ಈ ಕ್ರಿಶ್ಚಿಯನ್ ಮಿಷನರಿಗಳಿರ್ಬೋದು ಮತ್ತು ಈ ಲವ್ ಜಿಹಾದ್ ಇರ್ಬೋದು, ಇಂಥ ಕಾರ್ಯ ಒಳಗೆ ನಮ್ಮನ್ನು ನಾವು ತೊಡಸ್ಕೊಂಡು ಸಾಕಷ್ಟು ಜನರನ್ನು ಆ ಬಲಿಯಿಂದ ಹೊರಗೆ ತೊಗೊಂಡು ಬಂದ್ವಿ. ಇನ್ನೂ ನಮ್ಮ ಕೆಲಸದ ನಿರಂತರ ನಡೆದಿದೆ. ಆದರೆ ಈ ಸತ ಈ ಡೋಂಗಿ ಬಾಬಾಗಳಿರ್ತಾರಲ್ಲ, ಅಂದ್ರೆ ಇವರೆಲ್ಲರೂ ಕೂಡ ಮುಸ್ಲಿಮರು, ಅಂದ್ರೆ ಅನ್ಯ ಧರ್ಮೀಯರು. ಇವರು ಈ ಅನ್ಯ ಧರ್ಮೀಯರು ಎಲ್ಲಮ್ಮನ್ನ, ದುರ್ಗಮ್ಮನ್ನ, ದ್ಯಾಮಮ್ಮನ್ನ, ಬೀರ್ಲಿಂಗೇಶ್ವರನ್ನ ಇವರನ್ನ ಇಟ್ಕೊಂಡು ತಮ್ಮ ಬಂಡವಾಳವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೂ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆ ಒಳಗೆ ಬಹಳಷ್ಟು ಪ್ರಚಲಿತವಾಗೈತಿ. ಇನ್ನು ಒಂದು ಉದಾಹರಣೆ ಕೊಡಬೇಕಂದ್ರೆ, ಈ ವಿಷಯವಾಗಿ ನಗರದ ಆಶ್ರಯ ಕಾಲನಿ ಒಳಗೆ ಒಂದು ಮುಸ್ಲಿಂ ಸಮಾಜ ಮತ್ತು ನರಸಾಪುರ ಆಶ್ರಯ ಕಾಲನಿ ಒಳಗೆ 2 ಮುಸ್ಲಿಂ ಸಮಾಜ. ನಂದೇನು ಉದ್ದೇಶ ಅಂದ್ರೆ, ಇವತ್ತು ಹೇಳಕೊಳ್ತಿದ್ದಂದ್ರೆ, ಯಾವ ಮುಸಲ್ಮಾನರು ಅಲ್ಲಾ ಒಬ್ಬನೇ ದೇವರು ಅಂತ ಹೇಳೋರು ದುರ್ಗಮ್ಮನ್ನ, ದ್ಯಾಮವನ್ನ, ಬೀರ್ಲಿಂಗೇಶ್ವರನ್ನ, ಇನ್ನೂ ಹಲವಾರು ದೇವರುಗಳನ್ನು ಯಾಕೆ ಇವ್ರು ತಗೊಂಡ್ರು, ಮತ್ತು ಈ ಧರ್ಮಗುರುಗಳು ತಮ್ಮ ಧರ್ಮ ಪ್ರಚಾರ ಮಾಡುವೊಳಗೆ ಇವರನ್ನು ಯಾಕೆ ತಡಿತಾ ಇಲ್ಲ? ಅಲ್ಲಾ ಒಬ್ಬನೇ ದೇವರು ಅಂಥೇಳಿ ಪ್ರತಿನಿತ್ಯ 5 ಬಾರಿ ನಮಾಜ್ ಮಾಡುವ ಮುಖಾಂತರ ಹೇಳ್ತಾರೆ ಇವರು. ಅದಕ್ಕೆ ನಾನು ಈ ಧರ್ಮಗುರುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ಈ ಕೂಡಲೇ ಯಾರ್ಯಾರು ಈ ಮುಸಲ್ಮಾನರು, ಅದು ಮತ್ತೆ ಹೇಳ್ತೀನಿ, ಇವ್ರು ತಲೆ ಮೇಲೆ ಜಾಳಗಿ ಟೊಪ್ಪಿಗೆ ಹಾಕ್ಕೊಂಡು ಉದ್ದ ಗಡ್ಡ ಬಿಟ್ಕೊಂಡು ಲೊಂಡು ಚಣ್ಣ ಹಾಕ್ಕೊಂಡು ಇವರು ಈ ದೇವ್ರ ಬಗ್ಗೆ ಹೇಳ್ತಾರೆ. ಹಾಗಾದರೆ ಅಲ್ಲಾ ಒಬ್ಬನೇ ಇರೋದು ಸುಳ್ಳು ಅಂತ ಆತಲ್ಲ. ಇವತ್ತು ಹಲವಾರು ದೇವ್ರುಗಳದಾವ ಅನ್ನೋದನ್ನು ಯಾರ್ಯಾರು ಈ ದೇವ್ರುಗಳನ್ನು ಹೇಳಕ್ಕಂತಾರಲ್ಲ ಅವರು ಪ್ರೂವ್ ಮಾಡ್ಯಾರ. ಮತ್ತು ನರಸಾಪುರ ಆಶ್ರಯ ಕಾಲನಿ ಒಳಗೆ ಏನು ದೇವ್ರ ಹೆಸರಲ್ಲಿ ನಡೆಸ್ತಾರಲ್ಲ, ಇವರು ನೇರವಾಗಿ HK ಪಾಟೀಲ್ರ ಬೆಂಬಲಿಗರು ಅಂತ ಹೇಳ್ತಾರೆ. ಮತ್ತು ಇದರಿಂದ ಸಾಕಷ್ಟು ಜನ ಮೋಸನೂ ಹೋಗ್ತಾ ಇದ್ದಾರೆ. ಮಕ್ಕಳಾಗಿಲ್ಲ, ಮಕ್ಕಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರೆ. ಹಿಂಗೆ ಏನೇನೋ ಹೇಳಿ ಜನರ ಕಡೆಯಿಂದ ಹಣ ವಸೂಲಿ ಮಾಡ್ತಾರೆ. ಮತ್ತು ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕೂಡ ಇವರನ್ನು ತನಿಖೆ ಮಾಡಬೇಕು. ಇವರೆಲ್ಲ ಆಶ್ರಯ ಕಾಲನಿ ಒಳಗೆ ಮತ್ತು ಬೇರೆ ಬೇರೆ ಪ್ರದೇಶದೊಳಗೆ 10 ಎಕರೆಗಟ್ಟಲೆ ಜಾಗ ಹಿಡ್ದಾರ. ಮತ್ತು ಸಾಕಷ್ಟು ಮನೆಗಳನ್ನು, ಪಾಪ ಅಲ್ಲಿ ಬಡವ್ರನ್ನ ಒದ್ದು ಓಡಿಸಿ ಮನೆಗಳನ್ನು ಕಬ್ಜಾ ಮಾಡ್ಕೊಂಡ್ರ. ಅದಕ್ಕೆ ಈ ವರ್ಷದ ನಮ್ಮ ಜಾಗೃತಿ ಕಾರ್ಯಕ್ರಮ ಏನಂದ್ರೆ, ಅನ್ಯ ಧರ್ಮೀಯರು ಹಿಂದೂ ದೇವರುಗಳನ್ನು ಬಳಸಿಕೊಂಡು
ಹಣಕ್ಕಾಗಿ ಯಾರು ಇದು ಮಾಡ್ತಾರಲ್ಲ ಅವ್ರ ವಿರುದ್ಧ ಈ ಸತ ನಮ್ಮದು ಈ ಧರ್ಮ ಜಾಗೃತಿ ಸಭೆ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆನೇ ನಾನು ಮಾಧ್ಯಮದ ಮುಖಾಂತರ ಎಲ್ಲ ಹಿಂದೂ ಜನರಿಗೆ ಹೇಳ್ತೀನಿ, ಈ ಮುಸಲ್ಮಾನರ ಕಪ್ಪು ನಾಟಕಕ್ಕೆ ನೀವು ಬಲಿಯಾಗಬೇಡ್ರಿ. ಇವರು ಅಲ್ಲಾ ಒಬ್ಬನೇ ದೇವರು ಅಂಥೇಳಿ ಘಂಟಾಘೋಷವಾಗಿ ಪ್ರತಿನಿತ್ಯ ಹೇಳ್ತಾರೆ. ಅಲ್ಲಾನ್ ಬಿಟ್ಟು ಮತ್ತೊಬ್ಬರು ದೇವರು ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇನ್ನೊಂದು ದೇವರನ್ನು ಇವರು ನಿಮ್ಗೆ ತೋರಿಸ್ತಾರೆ ಅಂದರೆ ಇದು ಮೋಸನೇ ಇದೆ. ಅಲ್ಲಾನ ಬಗ್ಗೆ ಅವ್ರಿಗೆ ನಂಬಿಕೆನೇ ಇಲ್ಲ ಅಂತ ಅರ್ಥ. ಅದಕ್ಕೆ ಅವರು ತಮ್ಮದೇ ದೇವ್ರ ಮೇಲೆ ನಂಬಿಕೆ ಇಲ್ಲಾರ್ದ್ರೆ ಇನ್ನೊಂದು ದೇವ್ರ ಬಗ್ಗೆ ಹೇಳ್ತಾರೆ. ನೀವು ನಮ್ಮ ದೇವರನ್ನು ನೀವು ಬೇರೆದವ್ರ ಮುಖಾಂತರ ಯಾಕೆ ಕಾಣ್ತೀರಿ? ಭಗವಂತ ಎಲ್ಲ ಜಾಗದೊಳಗೂ ಅದಾನ, ಅವನು ಸ್ಮರಣೆ ಮಾಡಿದ್ರೆ ಸಾಕು ನಿಮ್ಮ ಎಲ್ಲ ದುಃಖ ದುಮ್ಮಾನಗಳು ದೂರ ಆಗ್ತವೆ. ಹಾಗಾಗಿ ನಾನು ಇವತ್ತಿನ ಈ ಭೀತಿ ಪತ್ರ ಉದ್ಘಾಟನಾ ದಿನದೊಳಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ತಾವು ದಯಮಾಡಿ ಈ ಮುಸಲ್ಮಾನರು ಡೋಂಗಿ ಬಾಬಾಗಳ ಕಡೆ ಹೋಗಬೇಡ್ರಿ. ನಮ್ಮ ಸಾಕಷ್ಟು ದೇವಸ್ಥಾನಗಳದು, ನಮ್ಮಲ್ಲೇ ಕೂಡ ಸಾಕಷ್ಟು ಭವಿಷ್ಯ ಹೇಳೋರು ಅದಾರ, ನಮ್ಮಲ್ಲೇ ಕೂಡ ರಾಶಿ ಮೇಲೆ ನಿಮ್ಮ ಬಗ್ಗೆ ಭವಿಷ್ಯ ಹೇಳೋರು ಹಲವಾರು ಜನ ಅದಾರ. ಆ ಕಡೆ ತಾವೆಲ್ಲರೂ ಗಮನ ಕೊಡಬೇಕು. ಮತ್ತು ಈ ವರ್ಷ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ತಾವೆಲ್ಲರೂ ಕೂಡ ಈ ಡೊಂಗಿ ಬಾಬಾ ಕಡೆ ವಿಶೇಷವಾಗಿ ಯಾರು ಹೋಗಿರಲ್ಲ, ಇವರೆಲ್ಲರೂ ಕೂಡ ಫೆಬ್ರವರಿ 19ನೇ ತಾರೀಕು ಸಂಜೆ 5 ಗಂಟೆಗೆ ನಗರದ ಮುನ್ಸಿಪಾಲ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಭಾಗವಹಿಸಿ, ವಿಶೇಷವಾಗಿ ಅದ್ರ ಬಗ್ಗೆನೇ ಈ ಸತ ನಾವು ಚರ್ಚೆ ಮಾಡೋರಿದ್ದೀವಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇರ್ಬೋದು, ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಇರ್ಬೋದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.